ಇಂಥ ಒಂದು ವಿಶೇಷವಾದ ಪ್ರಯತ್ನ ಇದರ ಆಯೋಜಕರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೊಂದು ನನಗೂ ಹೊಸ ಅನುಭವ. ನಾನು ನಿನ್ನೆ ಒಂದು ಬಿಸಿ ರೋಡಿನಲ್ಲಿ ಒಂದು ಪ್ರಬುದ್ಧರ ಸಭೆಯಲ್ಲಿ ಭಾಗವಹಿಸಿದ್ದೆ. ಇದು ಅದೇ ರೀತಿಯ ಒಂದು ಪ್ರಬುದ್ಧರ ಸಭೆ, ಒಂದು ಕೀ ವೋಟರ್ಸ್ ನ ಸಭೆ, ಒಂದು ಸೋಷಿಯಲ್ ಇನ್ಫ್ಲುಯೆನ್ಸರ್ಸ್ ನ ಸಭೆ ಅಂತ ನಾನಂತೂ ಅನ್ಕೊಂಡಿದ್ದೇನೆ. ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯ ಪ್ರಬುದ್ಧರು, ಈ ರೀತಿಯ ಸೋಷಿಯಲ್ ಇನ್ಫ್ಲುಯೆನ್ಸರ್ಸ್ ನ ಪಾತ್ರ ತುಂಬಾ ದೊಡ್ಡದಿದೆ. ವಿಶೇಷವಾಗಿ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಒಂದು ನರೇಟಿವ್ ನ ಬ್ಯಾಟಲ್, ಒಂದು ಪರ್ಸೆಪ್ಷನ್ ನ ಬ್ಯಾಟಲ್. ಇಲ್ಲಿ ಪರ್ಸೆಪ್ಷನ್ ನ ಬಿಲ್ಡ್ ಮಾಡುವಂಥದ್ದು, ನರೇಟಿವ್ ನ ಸೆಟ್ಟಿಂಗ್ ದ ರೈಟ್ ನರೇಟಿವ್ ಅನ್ನುವಂಥದ್ದು ತುಂಬಾ ಅಗತ್ಯವಾದ ವಿಷಯ. ಆ ದಿಸೆಯಲ್ಲಿ ಈ ಒಂದು ಗ್ರೂಪ್ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ ಅಂತ ಅನ್ಕೊಳ್ತಾ, ನಾನಿವತ್ತು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಇವತ್ತು ಚುನಾವಣೆ ಕಣದಲ್ಲಿದ್ದೇನೆ. ನಾನು ಚುನಾವಣೆ ಘೋಷಣೆ ಆದ ಕೂಡಲೇ ನಾನು ಹೇಳಿರುವಂತದ್ದು, ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನ ಆದ್ಯತೆಯಾಗಿಟ್ಕೊಂಡು ನಾನು ಕೆಲಸವನ್ನ ಮಾಡ್ತೇನೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ, ಅವರ ಪ್ರೇರಣೆಯಲ್ಲಿ, ಅವರ ಕಲ್ಪನೆಯ ವಿಕಸಿತ ಭಾರತ ಏನಿದೆಯಾ, ಒಂದು ಪೂರಕವಾದ ವಿಕಸಿತ ದಕ್ಷಿಣ ಕನ್ನಡವನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ನನ್ನ ಕನಸು. ಆ ದಿಸೆಯಲ್ಲಿ ಇವತ್ತು ನವಯುಗ ನವಪಥ ಅನ್ನುವಂತ ಒಂದು, ನಾಟ್ ಲಿಟ್ರಲಿ ಅ ಮ್ಯಾನಿಫೆಸ್ಟೋ, ಬಟ್ ಒಂದು ಟಾಸ್ಕ್ ಶೀಟ್, ಒಂದು ಕಾರ್ಯಸೂಚಿ, ನಾನೇ ಹಾಕಿರುವಂತ ಒಂದು ಟಾಸ್ಕ್ ಶೀಟ್, ನನಗೆ ನಾನೇ ಹಾಕಿರುವಂತ ಒಂದು ಕಾರ್ಯಸೂಚಿ. ಮುಂದಿನ 5 ವರ್ಷಗಳ ಕಾಲ ಒಂದು 9 ಫೋಕಸ್ ಏರಿಯಾಸ್ ಅನ್ನು ಇಟ್ಕೊಂಡು, ನವಪಥಗಳು ಅನ್ನುವಂತ ಹೆಸರಿನಲ್ಲಿ ಈ 9 ಫೋಕಸ್ ಏರಿಯಾಗಳನ್ನು ಇಟ್ಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಮತ್ತು ಮುಂದಿನ ದಿವಸಗಳಲ್ಲಿ ಈ 9 ಫೋಕಸ್ ಏರಿಯಾಸ್ ಅಲ್ಲಿ ಈಗಾಗಲೇ ನಾನು ಒಂದಷ್ಟು ವಿಷಯಗಳನ್ನ ಇನಿಶಿಯೇಟ್ ಮಾಡ್ಬೇಕಂತ ಇದ್ದೇನೆ. ಬಟ್ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿ 9 ಫೋಕಸ್ ಏರಿಯಾಸ್ ಗಳಲ್ಲಿ ಒಂದು ಎಕ್ಸ್ಪರ್ಟ್ಸ್ ಗಳ ಜೊತೆ ಮಾಡಿ, ವಿಷಯ ಆಸಕ್ತರು ಮತ್ತು ವಿಷಯ ಪರಿಣಿತರು ಇಬ್ಬರ ಜೊತೆಗೂ ಸಂವಾದ, ಅವರ ಮಾರ್ಗದರ್ಶನ ಸಲಹೆಯನ್ನ ಪಡೆದುಕೊಂಡು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆ ಒಂದು ಸಂವಾದವನ್ನು ಮಾಡಿಕೊಂಡು ಇದನ್ನ ಇನ್ನೂ ಕಾಂಪ್ರಿಹೆನ್ಸಿವ್ ಆಗಿ ಈ 9 ಫೋಕಸ್ ಏರಿಯಾಸ್ ಅನ್ನ ಬೆಳೆಸಬೇಕು ಅನ್ನುವಂಥದ್ದು ನನ್ನ ಒಂದು ಉದ್ದೇಶ ಇರುವಂತದ್ದು. ನನ್ನ ಹೊಸ ದಕ್ಷಿಣ ಕನ್ನಡ 2.0 ಅನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 3.0 ಸಂದರ್ಭದಲ್ಲಿ ನಾವು ದಕ್ಷಿಣ ಕನ್ನಡದ ಒಂದು 2.0 ಅನ್ನು ಮಾಡಬೇಕು ಅನ್ನುವಂಥದ್ದು. ಒಂದು 9 ಫೋಕಸ್ ಏರಿಯಾಸ್ ಇದೆ. ಉದಾಹರಣೆಗೆ ಮೊದಲನೇ ಫೋಕಸ್ ಏರಿಯಾ ಸಂಪರ್ಕ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ, ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಕನೆಕ್ಟಿವಿಟಿ ಅನ್ನುವಂಥದ್ದು. ಮಂಗಳೂರು ಇವತ್ತು ತುಂಬಾ ಕೆಲಸಗಳು ಮಂಗಳೂರಿನಲ್ಲಿ ನಡೀತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಹೆದ್ದಾರಿ ಅಭಿವೃದ್ಧಿಯ ದೃಷ್ಟಿಯಿಂದ ಹೆಚ್ಚು ಕಡಿಮೆ ಎಲ್ಲಾ ಹೆದ್ದಾರಿಗಳು ಅನುಷ್ಠಾನದ ಹಂತದಲ್ಲಿ ಕೆಲಸಗಳು ನಡೀತಾ ಇದೆ. ಅದು ಬಿಸಿ ರೋಡಿನಿಂದ ಅಡ್ಡಹೊಳೆವರೆಗಿನ ಹೆದ್ದಾರಿ ಕಾಮಗಾರಿ ಇವತ್ತು ಅನುಷ್ಠಾನದ ಹಂತದಲ್ಲಿದೆ. ಕಂಪ್ಲೇಂಟ್ಸ್ ಗಳು ತುಂಬಾ ಇದೆ, ಅದು ತಡವಾಗಿ ಕೆಲಸ ತುಂಬಾ ನಿಧಾನಗತಿಯಲ್ಲಿ ಸಾಗ್ತಾ ಇದೆ ಅನ್ನುವಂತ ಕಂಪ್ಲೇಂಟ್ ಇದೆ. ಅದೇ ರೀತಿ ಬಿಸಿ ರೋಡ್ನಿಂದ ಪುಂಜಾಲ್ಕಟ್ಟೆಯಾಗಿ ಚಾರ್ಮಾಡಿವರೆಗಿನ ಹೆದ್ದಾರಿ ಕಾಮಗಾರಿ ಇವತ್ತು ನಡೀತಾ ಇದೆ. ಜೊತೆಗೆ ನಮ್ಮ ಕುಲಶೇಖರದಿಂದ ಮೂಡುಬಿದ್ರೆ ಆಗಿ ಕಾರ್ಕಳಕ್ಕೆ ಹೋಗುವಂತ ಹೆದ್ದಾರಿ ಇವತ್ತು ಅನುಷ್ಠಾನ ಹಂತದಲ್ಲಿದೆ. ಜೊತೆಗೆ ಸಂಪಾಜೆಯಿಂದ ವಾಣಿವರೆಗಿನ ಹೆದ್ದಾರಿ ಕಾಮಗಾರಿ ಇವತ್ತು DPR ಹಂತ ಮುಗಿದು ಟೆಂಡರ್ ಹಂತಕ್ಕೆ ಬರುವ ಹಂತದಲ್ಲಿದೆ. ಅದ್ರ ಜೊತೆಗೆ ಪೆರಿಯ ಶಾಂತಿಯಿಂದ ಉಜಿರೆವರೆಗಿನ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ ಇವತ್ತು ಸಿವಿಲರ್ಲಿ DPR ಹಂತದಲ್ಲಿ ಇದೆ. ಸೊ ನನ್ನ ಆದ್ಯತೆ ಇರುವಂತದ್ದು ಎಲ್ಲ ಹೆದ್ದಾರಿ ಕಾಮಗಾರಿಗಳನ್ನ ಗೈಡ್ಲೈನ್ಸ್ ನ ಆಧಾರದಲ್ಲಿ ಸಮಯಬದ್ಧ ರೀತಿಯಲ್ಲಿ ಪೂರ್ತಿಗೊಳಿಸುವಂತ ಪ್ರಯತ್ನವನ್ನ ನಾನು ಮಾಡ್ತೇನೆ. ಒಂದು ಇಮಿಡಿಯೇಟ್ಲಿ ಇಲೆಕ್ಟ್ ಆದ ಕೂಡಲೇ ನನ್ನ ಮೊದಲ ಕೆಲಸ ಇರುವಂತದ್ದು ಇದರ ಒಂದು ರಿವ್ಯೂ ಮೀಟಿಂಗ್ ಅನ್ನ ಕಂಡಕ್ಟ್ ಮಾಡಿ ಇದರ ಆಕ್ಚುಯಲ್ ಸ್ಟೇಟಸ್ ಏನಿದೆ ಅಂತ ತಿಳ್ಕೊಂಡು ಅದನ್ನ ಒಂದು ಜನರಿಗೆ ಅದನ್ನ ತಿಳಿಸುವಂತ ಪ್ರಯತ್ನವನ್ನ ನಾನು ಖಂಡಿತವಾಗ್ಲೂ ಮಾಡ್ತೇನೆ. ಬಟ್ ನನ್ನ ಇವತ್ತು ಈ ನವಪಥಗಳು ಅಥವಾ ನನ್ನ ಈ 9 ಫೋಕಸ್ ಏರಿಯಾಸ್ ಅಲ್ಲಿ ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಒಂದು, ನಾವು ಮಿಲಿಟರಿ ಭಾಷೆಯಲ್ಲಿ ಹೇಳುವುದಾದ್ರೆ ಆಲ್ ವೆದರ್ ರೋಡ್, ಮಂಗಳೂರು ಬೆಂಗಳೂರು ಮಧ್ಯೆ ಒಂದು ಉತ್ತಮ ಸಂಪರ್ಕ ರಸ್ತೆಯನ್ನ ನಿರ್ಮಾಣ ಮಾಡಬೇಕು. ಆ ನಿರ್ಮಾಣ ಮಾಡುವಂತ ಪ್ರಕ್ರಿಯೆಯಲ್ಲಿ ಇವತ್ತು ಮಂಗಳೂರಿನಿಂದ ಅಡ್ಡಹೊಳೆವರೆಗೆ 4 ಲೇನ್ ಕಾಮಗಾರಿ ನಡೀತಾ ಇದೆ. ಸಿಮಿಲರ್ಲಿ ಬೆಂಗಳೂರಿನಿಂದ ಹಾಸನದವರೆಗೆ 4 ಲೇನ್ ಕಾಮಗಾರಿ ಪೂರ್ತಿಗೊಂಡಿದೆ. ಹಾಸನದಿಂದ ಮಾರನಹಳ್ಳಿವರೆಗಿನ ಕಾಮಗಾರಿ ನಡೀತಾ ಇದೆ. ಸೊ ನಮಗೆ ಇರುವಂತ ಸವಾಲು ಇವತ್ತು ಅಡ್ಡಹಳ್ಳಿವರೆಗೆನ ಶಿರಾಡಿ ಘಾಟ್ನ ಯಾವ ರೀತಿ ಆ ರಸ್ತೆಯನ್ನ ನಿರ್ಮಾಣ ಮಾಡುವಂತದ್ದು ಅನ್ನುವಂಥದ್ದು.
ಇದಕ್ಕೆ ಒಂದು ಸೈಂಟಿಫಿಕ್ ಸರ್ವೆಯನ್ನ ಮಾಡಿ ಅದಕ್ಕೆ ಪರಿಸರ ತಜ್ಞರನ್ನ ಸಲಹೆಯನ್ನು ತೆಗೆದುಕೊಂಡು ಕಾನೂನಿನ ವ್ಯಾಪ್ತಿಯೊಳಗೆ ಒಂದು ಸೈಂಟಿಫಿಕ್ ಸರ್ವೆಯನ್ನ ಮಾಡಿ ನೆಗೋಷಿಯೇಟ್ ಮಾಡಿ ಶಿರಾಡಿ ಘಾಟ್ನ ಮುಖಾಂತರ ಮಾರ್ನಹಳ್ಳಿಯ ಇಂದ ಅಡ್ಡಹೊಳೆವರೆಗಿನ ರಸ್ತೆ ಸಂಪರ್ಕವನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಬೇಕು ಅನ್ನುವಂಥದ್ದು ನನ್ನ ಯೋಜನೆ ಇದೆ. ಈ ರಸ್ತೆಯ ಕಾಮಗಾರಿ ಪೂರ್ತಿಗೊಂಡ್ರೆ ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ನಾವು ಹೇಗೆ ಬೆಂಗಳೂರು ಮತ್ತು ಚೆನ್ನೈ ಮಧ್ಯೆ ಒಂದು 4-4.5 ಗಂಟೆಯಲ್ಲಿ ಮನುಷ್ಯ ಮತ್ತು ಸರಕು ಎರಡನ್ನು ತಲುಪಿಸಬಹುದಾ, ಅದೇ ರೀತಿಯ ಪ್ರಯತ್ನವನ್ನ ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಮಾಡಬೇಕು ಅನ್ನುವಂಥದ್ದು ಒಂದು ಆದ್ಯತೆಯ ಯೋಜನೆಯಾಗಿ ನಾನು ತೆಗೆದುಕೊಳ್ಬೇಕಂತ ಇದ್ದೇನೆ. ಅಫ್ಕೋರ್ಸ್ ಇದರಲ್ಲಿ ಸವಾಲುಗಳಿದೆ, ಚಾಲೆಂಜಸ್ ಇದೆ. ಯಾಕಂದ್ರೆ ಶಿರಾಡಿ ಘಾಟ್ ಇವತ್ತು ವೆರಿ ಸೆನ್ಸಿಟಿವ್ ಏರಿಯಾ. ಶಿರಾಡಿ ಘಾಟ್ ನ ಸಾಯಿಲ್ ನ ಸರ್ವೆ ಮಾಡುವಂತ ಸಂದರ್ಭದಲ್ಲಿ ಇನಿಷಿಯಲ್ ನನಗೆ ಪ್ರಿಲಿಮಿನರಿ ಆಗಿ ಸಿಕ್ಕಿರುವಂತ ಮಾಹಿತಿ ಏನಂದ್ರೆ, ಇಲ್ಲಿ ಟನಲ್ ರೋಡ್ ಮಾಡಬೇಕಾದ್ರೆ ಆ ಸಾಯಿಲ್ ಇಸ್ ನಾಟ್ ಕಂಡ್ಯೂಸಿವ್ ಫಾರ್ ಟನಲ್ ಅನ್ನುವಂಥದ್ದು ಪ್ರಿಲಿಮಿನರಿ ಆಗಿ ಸಿಕ್ಕಿರುವಂತ ನನಗೆ ಮಾಹಿತಿ. ಇದಕ್ಕೆ ಅಫ್ಕೋರ್ಸ್ ಇದರ ಇನ್ನೂ ಅಧ್ಯಯನ ಮಾಡಬೇಕಾಗಿದೆ. ಬಟ್ ಈವನ್ ವಿದೌಟ್ ಟನಲ್ ಅಂಡ್ ಮಾಡಬಹುದು ಅನ್ನುವಂತ ಯೋಚನೆಯನ್ನು ನಾವು ಮಾಡಬೇಕಾಗಿದೆ. ಇದರ ಜೊತೆಗೆ ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಒಂದು ಉತ್ತಮ ರೈಲು ಸಂಪರ್ಕದ ಯೋಜನೆ ಆಗಬೇಕಾಗಿದೆ ಅನ್ನುವಂಥದ್ದು ನಮ್ಮೆಲ್ಲರ ಕನಸು. ಆಸ್ ಅ ಯಂಗ್ಸ್ಟರ್, ಆಸ್ ಅ ಒಂದು ಯುವಕನಾಗಿ ಈ ರಸ್ತೆಯಲ್ಲಿ ಹಲವಾರು ಬಾರಿ ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಓಡಾಡಿ ಇಲ್ಲಿ ಇರುವಂತ ತುಂಬಾ ಜನರು ಈ ರಸ್ತೆ ಮತ್ತು ರೈಲ್ವೆ ಲೈನ್ ನಲ್ಲಿ ಓಡಾಡಿರ್ಬೋದು. ತಮ್ಮೆಲ್ಲರ ಕನಸು ಇರ್ಬೋದು, ತಾವೆಲ್ಲರೂ ಡ್ರೀಮ್ ಮಾಡ್ತಿರ್ಬೋದು, ಮಂಗಳೂರು ಬೆಂಗಳೂರು ಮಧ್ಯೆ ಯಾಕೆ ಒಂದು ಒಳ್ಳೆ ರೈಲ್ವೆ ಲೈನ್ ಇಲ್ಲ, ಯಾಕೆ ಒಂದು ಒಳ್ಳೆ ರಸ್ತೆ ಇಲ್ಲ ಅನ್ನುವಂಥದ್ದು. ಸೊ ಮಂಗಳೂರು ಬೆಂಗಳೂರು ಮಧ್ಯೆ ಈಗಿರುವಂತ ರೈಲ್ವೆ ಲೈನ್ ಏನಿದೆಯಾ ಅದು ಘಾಟ್ ಸೆಕ್ಷನ್ ನ ಥ್ರೂ ಅಂಡ್ ಥ್ರೂ ಹೋಗ್ತದೆ. ಸೊ ಘಾಟ್ ಸೆಕ್ಷನ್ ನ ಥ್ರೂ ಅಂಡ್ ಥ್ರೂ ಹೋಗೋದ್ರಿಂದ ಅದು ಹೈ ಸ್ಪೀಡ್ ರೈಲ್ವೆ ಟ್ರೈನ್ಸ್ ಗೆ ಕಂಡ್ಯೂಸಿವ್ ಆಗಿದೆಯಾ ಇಲ್ವಾ ಅನ್ನುವಂಥದ್ದು ನನಗೆ ಇರುವಂತ ಸಂಶಯ. ಹಾಗಾಗಿ ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ಈ ಶಿರಾಡಿ ಘಾಟ್ ನ ಅಭಿವೃದ್ಧಿ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಪ್ಯಾರಲ್ ಆಗಿ ಒಂದು ರೈಲ್ವೆ ಲೈನ್ ಅನ್ನ ನಾವು ಡೆವಲಪ್ ಮಾಡಬಹುದಾ ಅನ್ನುವಂಥದ್ದನ್ನ ಯೋಚನೆ ಮಾಡಬೇಕು. ಇದರ ಬಗ್ಗೆ ವಿ ನೀಡ್ ಟು ಕಂಡಕ್ಟ್ ಸರ್ವೆ. ಇದಕ್ಕೆ ಎಕ್ಸ್ಪರ್ಟ್ಸ್ ಅನ್ನ ತೆಗೆದುಕೊಂಡು ಮಂಗಳೂರು ಬೆಂಗಳೂರು ರಸ್ತೆ ಜೊತೆಗೆ ಮಂಗಳೂರು ಬೆಂಗಳೂರು ರೈಲ್ವೆ ಲೈನ್ ಅನ್ನ ಮಾಡಿಕೊಂಡು ಅತ್ಯಂತ ಕಡಿಮೆ ಅವಧಿಯಲ್ಲಿ ಮಂಗಳೂರು ಬೆಂಗಳೂರು ಮಧ್ಯೆ ಮೆನ್ ಅಂಡ್ ಮೆಟೀರಿಯಲ್ ಮೂವ್ಮೆಂಟ್ ಅನ್ನ ಮಾಡುವಂತ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು ಅಂತ ಇದೆ. ಈ ರಸ್ತೆ ಮತ್ತು ರೈಲ್ವೆ ಲೈನ್ ಎರಡು ಮಂಗಳೂರಿನ ಬಂದರಿಗೆ ಒಂದು ದೊಡ್ಡ ಬೂಸ್ಟ್ ಆಗ್ಲಿಕ್ಕಿದೆ. ಮಂಗಳೂರಿನ ಬಂದರಿಗೆ ಒಂದು ಮಂಗಳೂರು ಬಂದರ್ನಲ್ಲಿ ಇನ್ನೂ ಟ್ರೇಡಿಂಗ್ ಆಕ್ಟಿವಿಟೀಸ್ ಮತ್ತು ಆಕ್ಟಿವಿಟೀಸ್ ನನ್ನ ನಂಬಿಕೆ. ಹಾಗಾಗಿ ಮತ್ತು ರೈಲ್ವೆ ಅಭಿವೃದ್ಧಿ, ಎರಡನೇದ್ದು ಮಂಗಳೂರು ಬಂದರ್ನ ಅಭಿವೃದ್ಧಿಯ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅನ್ನುವಂಥದ್ದು ಇದೆ. ಎರಡನೇ ಫೋಕಸ್ ಏರಿಯಾ ಕೈಗಾರಿಕೆ ಮತ್ತು ಬಂಡವಾಳ ಆಕರ್ಷಣೆ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅಂತ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಕೈಗಾರಿಕೆಗಳು, ಅದು ಸ್ಮಾಲ್, ಮೀಡಿಯಂ, ಲಾರ್ಜ್ ಕೈಗಾರಿಕೆಗಳ ದೃಷ್ಟಿಯಿಂದ ವಿಶೇಷವಾಗಿ ಫುಡ್ ಪ್ರಾಸೆಸಿಂಗ್, ಟೆಕ್ಸ್ಟೈಲ್ಸ್, ಮೀನುಗಾರಿಕೆ ಮತ್ತು ಸಮುದ್ರ ಅವಲಂಬಿತ ಉತ್ಪನ್ನಗಳ ವಿಶೇಷ ಕ್ಲಸ್ಟರ್ಗಳ ಸ್ಥಾಪನೆಯ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಅನ್ನುವಂಥದ್ದು ನನ್ನ ಯೋಜನೆ ಇದೆ. ನಾನು ಇದರ ಬಗ್ಗೆ ಇನ್ನೂ ಅಧ್ಯಯನವನ್ನು ಮಾಡಬೇಕು, ತಿಳ್ಕೊಳ್ಬೇಕು. ಬಟ್ ಖಂಡಿತವಾಗಿಯೂ ಪ್ರಧಾನಮಂತ್ರಿ ಎಲ್ಲ ಸೆಕ್ಟರ್ಗಳಿಗೆ ಇವತ್ತು ವಿಶೇಷವಾದ ಫೋಕಸ್ ಅನ್ನು ಕೊಟ್ಟಿದ್ದಾರೆ. ಈ ಸೆಕ್ಟರ್ಗಳಲ್ಲಿ ಮಹಿಳೆಯರು ಮತ್ತು ಮೀನುಗಾರ ಸಮುದಾಯಗಳನ್ನು ವಿಶೇಷವಾಗಿ ಇರುವಂತಹ ವಿಷಯ. ಇದರ ಬಗ್ಗೆ ಡೀಟೇಲ್ ಆದ ನಾನು ಆಗ್ಲೇ ಹೇಳಿದಾಗೆ ಐ ಆಮ್ ಓನ್ಲಿ ಕಮಿಂಗ್ ಔಟ್ ವಿತ್ ಮೈ ಫೋಕಸ್ ಏರಿಯಾಸ್. ಇದರ ಬಗ್ಗೆ ಕಾಂಪ್ರಿಹೆನ್ಸಿವ್ ಪ್ಲಾನ್ ಮತ್ತು ಆಕ್ಷನ್ ಪ್ಲಾನ್ ಅನ್ನ ಮುಂದಿನ ದಿವಸಗಳಲ್ಲಿ ನಾನು ಕೊಡುವವನಿದ್ದೇನೆ. ಮತ್ತು ಈ ಉದ್ಯಮಗಳ ಸ್ಥಾಪನೆಯ ಸಂದರ್ಭದಲ್ಲಿ ಕೇವಲ ಮಂಗಳೂರು ನಗರಕ್ಕೆ ಸೀಮಿತವಾಗದೆ ಮಂಗಳೂರಿನ ವಿವಿಧ ತಾಲೂಕು ಭಾಗಗಳಲ್ಲಿ ಸಣ್ಣ ಸಣ್ಣ ಉದ್ಯಮ ವಲಯಗಳನ್ನು, ಸ್ಮಾಲ್ ಕ್ಲಸ್ಟರ್ಸ್ ಅನ್ನ ಡೆವಲಪ್ ಮಾಡಿ ಇವತ್ತು ವಿಶೇಷವಾಗಿ ತಾಲೂಕಿನಲ್ಲಿ ನಾನು 2-3 ಈ ರೀತಿಯ ಸಂಸ್ಥೆಗಳನ್ನು ನೋಡಿದೆ. ಅದು ಬಿಂದು ಸಂಸ್ಥೆ ಇರ್ಬೋದು ಅಥವಾ ಈ ಅರೆಕಾ ಲೀಫ್ ನ ಮುಖಾಂತರ ಮಾಡ್ತಾ ಇರುವ ಸ್ಟಡಿಗಳ ಆಧಾರದಲ್ಲಿ ನಾವು ಈ ಯೋಚನೆಯನ್ನ ಅನುಷ್ಠಾನ ಮಾಡುವ ಬಗ್ಗೆ ಒಂದು ಕಾಂಪ್ರಿಹೆನ್ಸಿವ್ ಆಗಿ ಮುಂದಿನ ದಿವಸಗಳಲ್ಲಿ ಚರ್ಚೆ ಮಾಡಿ ಒಂದು ಆಕ್ಷನ್ ಪ್ಲಾನ್ ಅನ್ನ ಡೆವಲಪ್ ಮಾಡುವವರಿದ್ದೇವೆ. ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಘಟಕಗಳನ್ನ ಸ್ಥಾಪನೆ ಮಾಡಲಿಕ್ಕೆ ವಿಶ್ವದ ಪ್ರಮುಖ ಜಾಗತಿಕ ಕಂಪನಿಗಳನ್ನ ಆಹ್ವಾನ ಮಾಡಬೇಕು ಅನ್ನುವಂಥದ್ದು ನನ್ನ ಯೋಚನೆ ಇದೆ. ಯಾಕಂದ್ರೆ ದಕ್ಷಿಣ ಕನ್ನಡದಲ್ಲಿ ಟ್ಯಾಲೆಂಟ್ ಇದೆ. ಆ ಟ್ಯಾಲೆಂಟ್ ಅನ್ನ ಜೋಡಿಸಿಕೊಳ್ಳಲಿಕ್ಕೆ ಬಂಡವಾಳವನ್ನ ಆಕರ್ಷಣೆ ಮಾಡುವ ದೃಷ್ಟಿಯಿಂದ ವಿಶ್ವದ ಪ್ರಮುಖ ಜಾಗತಿಕ ಕಂಪನಿಗಳನ್ನ ಕರೆಯಬೇಕು ಅನ್ನುವಂಥದ್ದಿದೆ. ಮೂರನೇ ಫೋಕಸ್ ಏರಿಯಾ ಸ್ಟಾರ್ಟ್ಅಪ್ ಮತ್ತು ಉದ್ಯಮಶೀಲತೆ, ಸ್ಟಾರ್ಟ್ಅಪ್ ಅಂಡ್ ಎಂಟರ್ಪ್ರಿನರ್ಶಿಪ್. ದಕ್ಷಿಣ ಕನ್ನಡ ಜಿಲ್ಲೆಯ ಉದ್ಯಮಶೀಲ ಪ್ರತಿಭೆಗಳೇನಿದೆ, ಉದಯೋನ್ಮುಖ ಯುವ ಪ್ರತಿಭೆಗಳೇನಿದೆ,
ಅವರಿಗೆ ಬೆಂಬಲ ಮತ್ತು ಮಾರ್ಗದರ್ಶನ ಎರಡೂ ಕೊಡುವ ದೃಷ್ಟಿಯಿಂದ ಸ್ಟಾರ್ಟ್ಅಪ್ ಸ್ಥಾಪನೆಗೆ ಒಂದು ಪೂರಕವಾದ ವ್ಯವಸ್ಥೆ ನಿರ್ಮಾಣ ಮಾಡುವುದು, ಒಂದು ಇಕೋಸಿಸ್ಟಮ್ ಡೆವಲಪ್ ಮಾಡುವ ದೃಷ್ಟಿ, ಜಿಲ್ಲೆಯ ಯುವ ಮನಸ್ಸುಗಳಿಗೆ ಇಲ್ಲೇ ಉದ್ಯಮ ಸ್ಥಾಪನೆ ಮಾಡುವ ದೃಷ್ಟಿಯಿಂದ ಮತ್ತು ಅವರಿಗೆ ಬೆಂಬಲ ಮತ್ತು startup cannot flourish in isolation. It can develop only in an ecosystem. ಹಾಗಾಗಿ ಒಂದು ಇಕೋಸಿಸ್ಟಮ್ ಡೆವಲಪ್ ಮಾಡುವ ದೃಷ್ಟಿಯಿಂದ ಸರ್ಕಾರಿ ವ್ಯವಸ್ಥೆಗಳನ್ನು ಜೋಡಿಸಿಕೊಂಡು ಉದ್ಯಮದಲ್ಲಿ ಯಶಸ್ಸನ್ನ ಕಂಡಂತ ವ್ಯಕ್ತಿಗಳನ್ನು ಜೋಡಿಸಿಕೊಂಡು ಮತ್ತು ಜನರ ಭಾಗಿದಾರಿಕೆಯೊಂದಿಗೆ ಒಂದು ಇಕೋಸಿಸ್ಟಮ್ ಡೆವಲಪ್ ಮಾಡಬೇಕು ಅನ್ನೋ ಯೋಚನೆ ಇದೆ. ಇದರಲ್ಲಿ ಒಂದು ಎರಡು ಕಾನ್ಸೆಪ್ಟ್ಸ್ ಗಳನ್ನ ನಾನು ಇನಿಷಿಯೇಟ್ ಮಾಡ್ಬೇಕಂತ ಇದ್ದೇನೆ. ಒಂದು ಬ್ಯಾಕ್ ಟು ಊರು ಅನ್ನುವಂಥದ್ದು. ನಮ್ಮ ಜಿಲ್ಲೆಯ ಜನರು ಇವತ್ತು ಬೇರೆ ಬೇರೆ ಭಾಗದಲ್ಲಿ ಉದ್ಯಮವನ್ನ ಸ್ಥಾಪನೆ ಮಾಡಿ ಯಶಸ್ಸನ್ನ ಕಂಡಿದ್ದಾರೆ. ಕನ್ನಡದ ಜಿಲ್ಲೆಯ ಜನರು ಬೆಂಗಳೂರು ಇರ್ಬೋದು, ಮುಂಬೈ ಇರ್ಬೋದು ಅಥವಾ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿ ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಯಶಸ್ಸನ್ನ ಕಂಡವರಿದ್ದಾರೆ. ದೊಡ್ಡ ದೊಡ್ಡ ಪ್ರಮುಖ ಜಾಗತಿಕ ಕಂಪನಿಗಳಲ್ಲಿ ಇವತ್ತು ನಮ್ಮವರು, ನಮ್ಮ ಜಿಲ್ಲೆಯವರು ಉನ್ನತ ಹುದ್ದೆಗಳಲ್ಲಿ ಇದ್ಕೊಂಡು ಆ ಅನುಭವವನ್ನ ಪಡ್ಕೊಂಡವರು ಇದ್ದಾರೆ. ಸೊ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಯಮ ಸ್ಥಾಪನೆ ಮಾಡುವ ದೃಷ್ಟಿಯಿಂದ ಹೇಗೆ ಪ್ರೇರೇಪಣೆ ಕೊಡಬಹುದು ಅನ್ನುವಂತ ದೃಷ್ಟಿಯಿಂದ ಬ್ಯಾಕ್ ಟು ಊರು ಅನ್ನುವಂತ ಒಂದು ಕಾನ್ಸೆಪ್ಟ್ ಮಾಡಬೇಕು. ಇದ್ರ ದಿಸೆಯಲ್ಲಿ ಒಂದು ಸಮಿಟ್ ಮಾಡಬೇಕು. ಅವರನ್ನ ಕರೆದು ಅವ್ರ ಜೊತೆ ಮಾತನಾಡಿ ಅವರ ಅಭಿಪ್ರಾಯವನ್ನ ಪಡೆದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೇಗೆ ದೇರ್ ಎಕ್ಸ್ಪರ್ಟೀಸ್, ಅವರ ಎಕ್ಸ್ಪರ್ಟೀಸ್ ಮತ್ತು ಎಕ್ಸ್ಪೀರಿಯನ್ಸ್ ಅನ್ನು ಉಪಯೋಗಿಸ್ಕೊಳ್ಬಹುದು ಅನ್ನುವಂತ ಯೋಚನೆ ಕೂಡ ಇದೆ. ಎರಡನೇ ಒಂದು ಪ್ರೋಗ್ರಾಮ್ ಇನಿಷಿಯೇಟ್ ಮಾಡಬೇಕಂತ ಇದೆ, ಬಿ ಯುವರ್ ಓನ್ ಬಾಸ್ ಅನ್ನುವಂಥದ್ದು. ಬಿ ಯುವರ್ ಓನ್ ಬಾಸ್ ನಲ್ಲಿ ನಮ್ಮ ಜಿಲ್ಲೆಯ ಯುವ ಮನಸ್ಸುಗಳಿಗೆ ಉದ್ಯಮಶೀಲತೆ ಆಸಕ್ತಿ ಇರುವಂತಹ ಉದ್ಯಮ ಪ್ರೋತ್ಸಾಹ ನೀಡಲು ಒಂದು ಬಿ ಯುವರ್ ಓನ್ ಬಾಸ್ ಅನ್ನುವಂತ ಒಂದು ಕಾರ್ಯಕ್ರಮ ಮಾಡಬೇಕು. ಇದು ಬೇಸಿಕಲಿ ಮೆಂಟರ್ಶಿಪ್ ಪ್ರೋಗ್ರಾಮ್ ಅಂಡ್ ಗೈಡೆನ್ಸ್ ಪ್ರೋಗ್ರಾಮ್. ಒಂದು ಯುವಕನಿಗೆ ಅಥವಾ ಒಂದು ಯುವ ಮನಸ್ಸಿಗೆ ಯಾವ್ದಾದ್ರು ಒಂದು ಯೋಚನೆ, ಒಂದು ಐಡಿಯಾ ಇದೆ, ಆ ಐಡಿಯಾಗೆ ಪೂರಕವಾದ ಒಂದು ವ್ಯವಸ್ಥೆಯನ್ನ ನಿರ್ಮಾಣ ಮಾಡಬೇಕಾಗ್ತದೆ. ಯಾಕೆಂದ್ರೆ ಇಫ್ ಅವರ ಹತ್ರ ಅದಕ್ಕೆ ಬೇಕಾದಂತ ರಿಸೋರ್ಸ್ ಅಥವಾ ವ್ಯವಸ್ಥೆ ಇಲ್ಲದಿದ್ರೆ ಅದಕ್ಕೆ ವ್ಯವಸ್ಥೆಯನ್ನ ಜೋಡಿಸಿಕೊಳ್ಳುವಂತ ಒಂದು ಪ್ರಯತ್ನದ ಭಾಗವಾಗಿ ಬಿ ಯುವರ್ ಓನ್ ಬಾಸ್ ಅಂತ ಒಂದು ಪ್ರೋಗ್ರಾಮ್ ಅನ್ನ ಡೆವಲಪ್ ಮಾಡಬೇಕು. ವಿಶೇಷವಾಗಿ ಗೇಮಿಂಗ್, ಆನಿಮೇಷನ್ ಮತ್ತು ಡಿಸೈನ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ದೃಷ್ಟಿಯಿಂದ ಇದಕ್ಕೆ ಬೇಕಾದಂತ ಒಂದು ಪೂರಕ ವ್ಯವಸ್ಥೆಯನ್ನ ಮಾಡ್ಬೇಕಂತ ಇದೆ. ಬಿಕಾಸ್ ದೀಸ್ ಆರ್ ನ್ಯೂ ಏಜ್ ಟೆಕ್ನಾಲಜೀಸ್, ನ್ಯೂ ಸ್ಕೋಪ್ ಇರುವಂತ ಬಿಸ್ನೆಸ್. ಇದರಲ್ಲಿ ಕೆಲಸ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಬೇಕಂತ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಫಿಲ್ಮ್ ಸಿಟಿಯ ಸ್ಥಾಪನೆಯನ್ನ ಮಾಡ್ಬೇಕು ಅನ್ನುವಂತ ಕಲ್ಪನೆ ಕೂಡ ನನಗಿದೆ. ಯಾಕಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಭೌಗೋಳಿಕವಾಗಿ ಎಲ್ಲ ರೀತಿಯಲ್ಲೂ ನಾವು ಬ್ಲೆಸ್ಡ್ ಆಗಿರುವಂತ ಒಂದು ಭೂಪ್ರದೇಶ. ಇಲ್ಲಿ ನಾನೊಬ್ಬ ಸೈನಿಕನಾಗಿ ಹೇಳ್ಬಹುದು, ಹಿಮ ಬಿಟ್ಟರೆ ಬೇರೆ ಎಲ್ಲವೂ ನಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಈ ನ್ಯಾಚುರಲ್ ಬ್ಲೆಸ್ಸಿಂಗ್ ಅನ್ನ, ಈ ನ್ಯಾಚುರಲ್ ಅಡ್ವಾಂಟೇಜ್ ಏನಿದೆ ನಮ್ಗಿದೆಯಾ, ಅದನ್ನ ಫಿಲ್ಮ್ ಕ್ಷೇತ್ರದಲ್ಲಿ ಉಪಯೋಗಿಸಲಿಕ್ಕೆ ಫಿಲ್ಮ್ ಸಿಟಿಯನ್ನು ಡೆವಲಪ್ ಮಾಡಬಹುದಾ ಅನ್ನುವಂತ ಒಂದು ಪಾಸಿಬಿಲಿಟಿಯನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಇದೆ. ನಾನು ಈ ಪಾಸಿಬಿಲಿಟೀಸ್ ಯಾಕೆ ಹೇಳ್ತಾ ಇದ್ದೇನೆ, ಐ ಜೆನ್ಯೂನ್ಲಿ ಫೀಲ್ ದಕ್ಷಿಣ ಕನ್ನಡ ಇಸ್ ಅ ಓಷನ್ ಆಫ್ ಪಾಸಿಬಿಲಿಟಿ. ದಕ್ಷಿಣ ಕನ್ನಡ ಒಂದು ಸಾಧ್ಯತೆಗಳ ಸಾಗರ. ಹಾಗಾಗಿ ಈ ಸಾಧ್ಯತೆಗಳನ್ನ ಎಕ್ಸ್ಪ್ಲೋರ್ ಮಾಡುವ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕಂತ ಇದೆ. ಪ್ರವಾಸೋದ್ಯಮದ ದೃಷ್ಟಿಯಿಂದ ದಕ್ಷಿಣ ಕನ್ನಡದಲ್ಲಿ ವಿಪುಲ ಅವಕಾಶಗಳಿದೆ. ವಿಶೇಷವಾಗಿ ಟೆಂಪಲ್ ಟೂರಿಸಂ, ಫೋಕ್ ಟೂರಿಸಂ, ಫುಡ್ ಟೂರಿಸಂ, ಎನ್ವೈರನ್ಮೆಂಟಲ್ ಟೂರಿಸಂ ದೃಷ್ಟಿಯಿಂದ ಯೋಚನೆ ಮಾಡಬೇಕು. ಇದ್ರ ಬಗ್ಗೆ ನಾವು ಕಾಂಪ್ರಿಹೆನ್ಸಿವ್ ಆಗಿ ಯೋಚನೆ ಮಾಡ್ಬೇಕು ಅನ್ನೋಂಥದ್ದು ನನ್ನ ಕಲ್ಪನೆ ಇದೆ. ಟೆಂಪಲ್ ಟೂರಿಸಂ ಬಗ್ಗೆ ನಾನು ಹೆಚ್ಚು ಮಾತನಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ತಾವೆಲ್ಲರೂ ಪ್ರಾಯಶಃ ನಮ್ಮ ದೇಶದಲ್ಲಿ ಎಲ್ಲೂ ದೇವಸ್ಥಾನಗಳ ಸ್ವಚ್ಛತೆ, ಆಡಳಿತ, ಅನುಷ್ಠಾನ, ದೇವರ ಸಾನ್ನಿಧ್ಯ ಪ್ರಾಯಶಃ ಬೇರೆಲ್ಲೂ ಇಲ್ಲ. ಇದನ್ನ ಜಗತ್ತಿಗೆ ತೋರಿಸುವಂತ ಕೆಲಸ ಮತ್ತು ಜಗತ್ತಿನ ಜನರನ್ನ ಇಲ್ಲಿ ಆಕರ್ಷಿಸುವಂತ ಕೆಲಸ, ಅದನ್ನು ಒಂದು ಬ್ರ್ಯಾಂಡಿಂಗ್ ದೃಷ್ಟಿಯಿಂದ, ಎರಡನೇದು ಅದಕ್ಕೆ ಬೇಕಾದಂತ ಪೂರಕವಾದ ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕಂತ ಇದೆ. ಬೀಚ್ ನ ಅಭಿವೃದ್ಧಿಯ ವಿಶೇಷ ಆಸಕ್ತಿ ಇದೆ. ಸಸಿಹಿತ್ಲು ಬೀಚ್ ಇವತ್ತು ವಿಶ್ವದ 5ರಿಂದ 6 ಅಡ್ವೆಂಚರ್ ಸ್ಪೋರ್ಟ್ಸ್ ಗೆ ಪೂರಕವಾಗಿರುವ ಬೀಚ್ ನಲ್ಲಿ ಸಸಿಹಿತ್ಲು ಬೀಚ್ ಒಂದು. ಹಾಗಾಗಿ ಇವತ್ತು ಸಸಿಹಿತ್ಲು ಬೀಚ್ ನಲ್ಲಿ ತುಂಬಾ ಪ್ರೈವೇಟ್ ಪ್ಲೇಯರ್ಸ್ ಬಂದು ಸರ್ಫಿಂಗ್, ಪ್ಯಾಡ್ಲಿಂಗ್ ಮಾಡಿಕೊಂಡು ಇಂಟರ್ನ್ಯಾಷನಲ್ ಇವೆಂಟ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಆಸ್ ಅ ಪಬ್ಲಿಕ್ ರೆಪ್ರೆಸೆಂಟೇಟಿವ್, ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಒಂದು ಕನಸನ್ನು ಇಟ್ಕೊಂಡಿರುವ ವ್ಯಕ್ತಿಯಾಗಿ ನಾನು ಸಸಿಹಿತ್ಲು ಬೀಚ್ ನ ಅಭಿವೃದ್ಧಿಯ ದೃಷ್ಟಿಯಿಂದ ವಿಶೇಷ ಒತ್ತನ್ನು ಕೊಟ್ಟು ಅದಕ್ಕೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜೋಡಿಸುವ ಪ್ರಯತ್ನ, ಪ್ರೈವೇಟ್ ಪಾರ್ಟಿಸಿಪೇಷನ್ ನ ಪ್ರಯತ್ನ, ಎರಡು ದೃಷ್ಟಿಯಿಂದ ಯೋಚನೆ ಮಾಡ್ಬೇಕು ಅಂತ ನನ್ನ ಮನಸ್ಸಲ್ಲಿದೆ. ನಾರಿ ಶಕ್ತಿಯ ಬಗ್ಗೆ ನಮ್ಮ ಪ್ರಧಾನಮಂತ್ರಿಯವರು ನಾರಿ ಶಕ್ತಿಯ ಬಗ್ಗೆ ವಿಶೇಷವಾದ ಕಲ್ಪನೆ ಇಟ್ಕೊಂಡವರು. ನಾನು ನಾರಿ ಶಕ್ತಿಯ ಬಗ್ಗೆ ನಂಬಿಕೆ ಇಟ್ಕೊಂಡಿರುವಂತ ವ್ಯಕ್ತಿ.
ವಿಶೇಷವಾಗಿ ನಮ್ಮ ಜಿಲ್ಲೆಯ ಮಹಿಳೆಯರು ಅದು ಹಾಸ್ಪಿಟಾಲಿಟಿ ಕ್ಷೇತ್ರ ಇರ್ಬೋದು, ಟೆಕ್ಸ್ಟೈಲ್ ಕ್ಷೇತ್ರ ಇರ್ಬೋದು, ಆಹಾರ ಇರ್ಬೋದು ಅಥವಾ ಟೂರಿಸಂ ಇರ್ಬೋದು, ಕ್ಷೇತ್ರಗಳಲ್ಲಿ ವಿಶೇಷವಾದ ಕೊಡುಗೆಯನ್ನು ಈಗಾಗಲೇ ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಆರ್ಥಿಕವಾಗಿ ನಿಂತಿದ್ದಾರೆ. ಆರ್ಥಿಕ ಪ್ರಗತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರನ್ನ ಅವರ ಭಾಗವಹಿಸುವಿಕೆಯನ್ನು ಹೆಚ್ಚಿಸಲು ಜಿಲ್ಲೆಯ ಪ್ರಮುಖ ಮಹಿಳಾ ಉದ್ಯಮಿಗಳು ಜೊತೆಗೆ ರಾಜ್ಯದ ಮತ್ತು ದೇಶದ ಬೇರೆ ಬೇರೆ ಇವರನ್ನ ಇಂಟ್ರಾಕ್ಟ್ ಮಾಡಿಸುವಂತ ಕೆಲಸವನ್ನ ಮಾಡ್ಬೇಕಂತ ಕೂಡ ನನ್ನ ಮನಸ್ಸಲ್ಲಿ ಇದೆ. ಮಹಿಳೆ ಮತ್ತು ಮಹಿಳೆಯರ ಸೆಕ್ಯೂರಿಟಿ, ಮಹಿಳೆಯರ ಭದ್ರತೆ, ಅವರು ಗೌರವಯುತವಾಗಿ ಬದುಕುವಂತದ್ದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಹ್ಯೂಮನ್ ಸೊಸೈಟಿ. ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಇವತ್ತಿನ ವಾತಾವರಣದ ಕಾರಣಕ್ಕೆ ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇರುವ ಕಾರಣಕ್ಕೆ ವಿಮೆನ್ ಸೆಕ್ಯೂರಿಟಿ ಇದು ಸೀರಿಯಸ್ ಆಸ್ಪೆಕ್ಟ್ ಮತ್ತು ಅದರ ಬಗ್ಗೆ ಹೇಗೆ ಅದನ್ನ ಎನ್ಶೋರ್ ಮಾಡುವುದು ಅನ್ನುವಂಥದ್ದನ್ನು ನಾನು ಜಿಲ್ಲೆಯ ಶಾಸಕರುಗಳ ಜೊತೆ ಮತ್ತು ಜಿಲ್ಲೆಯ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳ ಜೊತೆ ಮಾತನಾಡಿಕೊಂಡು ಇದರ ಬಗ್ಗೆ ಆದ್ಯತೆಯನ್ನು ಕೊಟ್ಟು ಕೆಲಸವನ್ನು ಮಾಡಬೇಕಂತ ಇದೆ. ಕಲ್ಚರಲ್ ಹೆರಿಟೇಜ್ ಬಗ್ಗೆ ಅದರ್ ಫೋಕಸ್ ಏರಿಯಾ ವಿಷಯ ವರ್ಕ್ ಆನ್ ಸಂಸ್ಕೃತಿ ಮತ್ತು ಪರಂಪರೆಯ ದೃಷ್ಟಿಯಿಂದ ನಮ್ಮ ನೆಲದ ಸಂಸ್ಕೃತಿ, ಕಲೆ, ಸಂಸ್ಕೃತಿ, ಪರಂಪರೆ ಇದು ವಿಶೇಷವಾದದ್ದು. ನಾವು ಇದರ ಬಗ್ಗೆ ವಿಶೇಷ ಅಭಿಮಾನ ಇಟ್ಕೊಂಡಿದ್ದೇವೆ. ಇದರ ಸಂರಕ್ಷಣೆ ಮತ್ತು ಪ್ರಚಾರದ ದೃಷ್ಟಿಯಿಂದ ಕೆಲಸ ಮಾಡಬೇಕಂತ ಇದೆ. ವಿಶೇಷವಾಗಿ ತುಳುನಾಡು ಹೆರಿಟೇಜ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅನ್ನುವಂತ ಒಂದು ಸೆಂಟರ್ ನ ಸ್ಥಾಪನೆ ಮಾಡಿ ಈ ಕೆಲಸ ಮಾಡ್ಬೇಕಂತ ನಮ್ಮ ಮನಸ್ಸಲ್ಲಿದೆ. ಮತ್ತು ತುಳು ಭಾಷೆಗೆ ಸೂಕ್ತ ಸ್ಥಾನಮಾನ ದೊರಕಿಸುವ ದೃಷ್ಟಿಯಿಂದ ಕೂಡ ನಾವು ಕೆಲಸ ಮಾಡ್ಬೇಕು. ಯಾಕಂದ್ರೆ ತುಳು ಭಾಷೆ ಇವತ್ತು ಈ ಭಾಷೆ ಇಷ್ಟೊಂದು ಸಸ್ಟೈನ್ ಆಗಿದೆ, ಫ್ಲರಿಶ್ ಆಗಿದೆ, ಇನ್ಸ್ಪೈಟ್ ಆಫ್ ನಾಟ್ ಗೆಟಿಂಗ್ ಗವರ್ಮೆಂಟ್ ಪೇಟ್ರನೇಜ್. ಹಾಗಾಗಿ ಸರ್ಕಾರದಿಂದ ಪೇಟ್ರನೇಜ್ ಕೊಡುವಂತ ಕೆಲಸವನ್ನು, ಯಾವುದೇ ಭಾಷೆ, ಕಲೆ ಮತ್ತು ಸಂಸ್ಕೃತಿಗೆ ಹಿಂದಿನ ಕಾಲಗಳಲ್ಲಿ ರಾಜಾಶ್ರಯ ಇತ್ತು. ಇವತ್ತು ಸರ್ಕಾರದ ಆಶ್ರಯ ಖಂಡಿತ, ಯಾಕಂದ್ರೆ ನಮ್ಮ ಟ್ಯಾಕ್ಸ್ ನ ಮುಖಾಂತರ ಸರ್ಕಾರ ನಡೀತಾ ಇರುವಂತದ್ದು. ಹಾಗಾಗಿ ನಮ್ಮ ಭಾಷೆ, ಸಂಸ್ಕೃತಿ ಮತ್ತು ಕಲೆಯನ್ನು ಉಳಿಸುವ ದೃಷ್ಟಿಯಿಂದ ಸರ್ಕಾರದ ವ್ಯವಸ್ಥೆಯನ್ನು ಹೇಗೆ ಜೋಡಿಸಿಕೊಳ್ಬೇಕು ಅನ್ನುವಂಥ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕಂತ ನನ್ನ ಮನಸ್ಸಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಜಾಮ್ನಗರಲ್ಲಿ ಒಂದು ಸಾಂಪ್ರದಾಯಿಕ ಔಷಧ ಕೇಂದ್ರ ಸ್ಥಾಪನೆ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇವಿ ಬೇದತಿ ಹೆಸರಿನಲ್ಲಿ ಒಂದು ಸಾಂಪ್ರದಾಯಿಕ ಔಷಧಿ ಕೇಂದ್ರವನ್ನ ಸ್ಥಾಪನೆ ಮಾಡ್ಬೇಕಂತ ಇದೆ. ಅದನ್ನ ನಮ್ಮ ಜಾಮ್ನಗರ್ನ ಔಷಧ ಕೇಂದ್ರದ ಜೊತೆಗೆ ಟೈಪ್ ಮಾಡುವ ದೃಷ್ಟಿಯಿಂದ ಮತ್ತು ಅದನ್ನು ಫೆಸಿಲಿಟೇಟ್ ಮಾಡುವ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕಂತ ನನ್ನ ಮನಸ್ಸಲ್ಲಿದೆ. Another focus area which I want to work is 7th ಕೃಷಿ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ. ಅಫ್ಕೋರ್ಸ್ ಕೃಷಿ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಪುತ್ತೂರು, ಬೆಳ್ತಂಗಡಿ, ಬಂಟ್ವಾಳ ಮತ್ತು ಸುಳ್ಯ ಕ್ಷೇತ್ರಗಳಲ್ಲಿ ಇವತ್ತು ಕೃಷಿ ನಮ್ಮ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಅವರ್ ಲೈಫ್. ಇವತ್ತು ಭತ್ತದ ಕಡೆಯಿಂದ ನಾವು ಬಿಟ್ಟಿದ್ದೇವೆ. ಅಡಿಕೆ ಬೆಳೆಗಾರರೇ ಹೆಚ್ಚಿಗೆ ಇರುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅಡಿಕೆ ಬೆಳೆಗಾರರ ಸಮಸ್ಯೆ ಬಗ್ಗೆ ಪ್ರಿಲಿಮಿನರಿಯಾಗಿ ನಾನು ಒಂದಷ್ಟು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ದೆ. ನನಗೂ ಅಡಿಕೆ ಇದೆ, ಬಟ್ ನಾನು ಅದರ ಬಗ್ಗೆ ಕಾಂಪ್ರಿಹೆನ್ಸಿವ್ ಆಗಿ ನಮ್ಗೇನು ಗೊತ್ತಿಲ್ಲ. ಬಟ್ ಅಡಿಕೆ ಬೆಳೆಗಾರರ ವಿಶೇಷವಾಗಿ ಎಲೆ ಚುಕ್ಕಿ ರೋಗ ಮತ್ತು ಇದು ರೋಗದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದೇನೆ. ಮತ್ತು ಸುಳ್ಯದಲ್ಲಿ ಮೊನ್ನೆ ಸಂವಾದ ಮಾಡುವಂತ ಸಂದರ್ಭದಲ್ಲಿ ರೈತರಿಗೆ ರೈತರೇ ಈ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅದನ್ನ ಡಯಾಗ್ನೋಸಿಸ್ ಮಾಡಿ ಪರಿಹಾರವು ಅವರಿಗೆ ಗೊತ್ತಿದೆ. ನಾವು ಸ್ಟ್ರಾಟಜಿಕಲಿ ನಾವು ಇದನ್ನ ಹೇಗೆ ಈ ಪರಿಹಾರವನ್ನ ಜನರಿಗೆ ಕೊಡೋದು ಅನ್ನೋಂಥ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕು. ಜೊತೆಗೆ ನಾನು ಮುಂದಿನ ದಿವಸಗಳಲ್ಲಿ ರೈತರ ಜೊತೆ ಸಂವಾದವನ್ನು ಮಾಡ್ತೇನೆ, ನಿರಂತರವಾಗಿ ಸಂಪರ್ಕವನ್ನು ಇಟ್ಕೊಳ್ತೇನೆ. ಬಟ್ ಜೆನ್ವಿನ್ಲಿ ನನ್ನ ಪರ್ಸನಲ್ ಅಭಿಪ್ರಾಯದ ದೃಷ್ಟಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಲ್ಟರ್ನೇಟ್ ಕ್ರಾಪ್ಸ್ ಬಗ್ಗೆ ನಾವು ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಅಂತ ನಾನಂತೂ ವ್ಯಕ್ತಿಗತವಾಗಿ ಅನ್ಕೊಳ್ತಾ ಇದ್ದೇನೆ. ಇದರ ಬಗ್ಗೆ ನಾನು ಎಕ್ಸ್ಪರ್ಟ್ಸ್ ನ ಅಭಿಪ್ರಾಯ ತೆಗೆದುಕೊಳ್ತೇನೆ. ವಿಶೇಷವಾಗಿ ನಮ್ಮ ಜಿಲ್ಲೆಯ ಪ್ರಗತಿಪರ ರೈತರು ಅವರ ಅಭಿಪ್ರಾಯವನ್ನು, ಅವರ ಸಲಹೆಯನ್ನ, ಮಾರ್ಗದರ್ಶನವನ್ನ ಪಡೆದುಕೊಂಡು ಕಾಂಪ್ರಿಹೆನ್ಸಿವ್ಲಿ ದಕ್ಷಿಣ ಕನ್ನಡದ ಕೃಷಿಯ ಬಗ್ಗೆ ಒಂದು ಯೋಚನೆಯನ್ನು ಮಾಡ್ಬೇಕಂತ ಇದೆ. ಮೀನುಗಾರಿಕಾ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಮಂಗಳೂರಿನಲ್ಲಿರುವ ಮೀನುಗಾರಿಕಾ ಕಾಲೇಜನ್ನು ಹೀಗೆ ಉನ್ನತೀಕರಿಸಬಹುದು ಅನ್ನುವಂತ ಒಂದು ಪ್ರಯತ್ನವನ್ನು ಮಾಡ್ಬೇಕಂತ ಇದೆ. ಬಿಕಾಸ್ ಇವತ್ತು ಮೀನುಗಾರಿಕೆ ಇಸ್ ನಾಟ್ ವೆರಿ ಲಿಮಿಟೆಡ್ ಟು ಫಿಶಿಂಗ್ ಎಲೋನ್. ಅದರ್ ಅವೆನ್ಯೂಸ್ ವೇರ್ ಉದ್ಯೋಗವನ್ನ ಸೃಷ್ಟಿ ಮಾಡಬಹುದು. ಉದಾಹರಣೆಗೆ ಆರ್ನಮೆಂಟಲ್ ಫಿಶಿಂಗ್, ನೆಟ್ ನಿರ್ಮಾಣದ ಇದಿರ್ಬೋದು, ಅಥವಾ ಶಿಪ್ ಬಿಲ್ಡಿಂಗ್ ಇರ್ಬೋದು. ಈ ರೀತಿ ಮೀನುಗಾರಿಕೆ ಕನೆಕ್ಟೆಡ್ ಇರುವಂತ ಅಲೈಡ್ ಇಂಡಸ್ಟ್ರೀಸ್ ಏನಿದೆ ಅದರ ದೃಷ್ಟಿಯಿಂದ ಒಂದಷ್ಟು ಅಧ್ಯಯನ ಮಾಡ್ಲಿಕ್ಕೆ, ರಿಸರ್ಚ್ ಮಾಡ್ಲಿ ದೃಷ್ಟಿಯಿಂದ ನಮ್ಮ ಮೀನುಗಾರಿಕಾ ಕಾಲೇಜ್, ಇಟ್ಸ್ ವೆರಿ ಓಲ್ಡ್ ಕಾಲೇಜ್, ತುಂಬಾ ಹಳೆ ಕಾಲೇಜ್, ಅದನ್ನು ಮೀನುಗಾರಿಕಾ ವಿಶ್ವವಿದ್ಯಾನಿಲಯವಾಗಿ ಉನ್ನತೀಕರಿಸಿ ಒಂದು ಉದ್ಯೋಗದ ದೃಷ್ಟಿಯಿಂದ ಒಂದು
ಉದ್ಯಮ ಸ್ಥಾಪನೆ ಮಾಡುವ ದೃಷ್ಟಿಯಿಂದಲೂ ಇದು ಪೂರಕವಾಗಬಲ್ಲದು ಅನ್ನುವಂಥದ್ದು ನನ್ನ ನಂಬಿಕೆ. ಮತ್ಸ್ಯೋದ್ಯಮದ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಧಾನಮಂತ್ರಿ ಅವರು ಹೇಗೆ ಬ್ಲೂ ರೆವಲ್ಯೂಷನ್ ಅಂತ ಏನ್ ಹೇಳ್ತಾರ ಅದಕ್ಕೆ ಕೊಡುಗೆ ನೀಡಲು ಮೀನುಗಾರರಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಇಟ್ಸ್ ನ್ಯಾಚುರಲ್ ಥಿಂಗ್ ವಿಚ್ ಜಸ್ಟ್ ಹ್ಯಾಪನ್. ನಾವು ಯುವ ಜನತೆ ಜೊತೆಗೆ ಕನೆಕ್ಟ್ ಕೊಳ್ಳುವ ದೃಷ್ಟಿಯಿಂದ ನಮ್ಮ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶ ಹೆಚ್ಚಿಸಲು ನ್ಯಾಚುರಲಿ ಸ್ಕಿಲ್ ಡೆವಲಪ್ಮೆಂಟ್ ಫೋಕಸ್ ಏನಿದೆ ನಮ್ಮ ಪ್ರಧಾನಮಂತ್ರಿದ್ದು, ಆ ಫೋಕಸ್ ಅನ್ನ ಇನ್ನೂ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕಂತ ನನ್ನ ಮನಸ್ಸಲ್ಲಿದೆ. ಯುವ ಜನತೆಯಲ್ಲಿರುವಂತ ಇವತ್ತು ಡ್ರಗ್ ಅಬ್ಯೂಸ್, ಡ್ರಗ್ ಮತ್ತು ಮೆಂಟಲ್ ಹೆಲ್ತ್ ಇಶ್ಯೂಸ್ ನ ಬಗ್ಗೆ, ಇದರ ಬಗ್ಗೆ ನಮ್ಮ ಜಿಲ್ಲೆಯಲ್ಲಿರುವಂತ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ, ವಿಶೇಷವಾಗಿ ಇಲ್ಲಿರುವಂತ ಮೆಡಿಕಲ್ ಕಾಲೇಜಸ್ ನ ಸಹಾಯವನ್ನ ಪಡೆದುಕೊಂಡು ಮೆಂಟಲ್ ಹೆಲ್ತ್ ಇಸ್ ಅ ಸೀರಿಯಸ್ ಇಶ್ಯೂ, ಅದರ ಬಗ್ಗೆ ಒಂದು ವಿಶೇಷ ಪ್ರಯತ್ನವನ್ನು ಮಾಡಿ ನಮ್ಮ ಯುವ ಜನತೆಯನ್ನ ಪಾಸಿಟಿವ್ಲಿ ಹೇಗೆ ರಾಷ್ಟ್ರ ನಿರ್ಮಾಣದಲ್ಲಿ ಜೋಡಿಸ್ಕೊಳ್ಬಹುದು ಅನ್ನುವಂಥ ದೃಷ್ಟಿಯಿಂದ ಒಂದು ಪ್ರಯತ್ನ ಇತ್ತು. ಇಟ್ ಕೆನಾಟ್ ಬಿ ಒಂದು ಜನಪ್ರತಿನಿಧಿಯ ಪ್ರಯತ್ನ, ಇಟ್ ಹ್ಯಾಸ್ ಟು ಬಿ ಪಬ್ಲಿಕ್ ಇನಿಷಿಯೇಟಿವ್. ನಾವೆಲ್ಲರೂ ಒಟ್ಟಿಗೆ ಸೇರಿ ಇದನ್ನು ಮಾಡಬೇಕು ಅನ್ನುವಂಥದ್ದು ನನ್ನ ಒಂದು ಆದ್ಯತೆಯ ಕ್ಷೇತ್ರದಲ್ಲಿದೆ. ಕ್ರೀಡಾ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದ ಸಾಧನೆಗೆ ಪೂರಕವಾಗುವಂತ ಕ್ರೀಡಾ ಮೂಲಸೌಕರ್ಯ ಮತ್ತು ವಿಶೇಷ ತರಬೇತಿಗೆ ಆದ್ಯತೆ ಕೊಡಬೇಕಂತ ಇದೆ. ಬೇಸಿಕಲಿ ಸ್ಪೋರ್ಟ್ಸ್ ಮ್ಯಾನ್. ನಾನು ಹಾಕಿ, ಕ್ರಿಕೆಟ್ ಮತ್ತು ಕಬಡ್ಡಿಯನ್ನ ಕಾಲೇಜು ಮತ್ತು ಯೂನಿವರ್ಸಿಟಿ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಕ್ರೀಡಾ ಮೂಲಸೌಕರ್ಯದ ದೃಷ್ಟಿಯಿಂದ ನಾವು ವಿಶೇಷವಾದ ಆದ್ಯತೆಯನ್ನು ಕೊಡಬೇಕು. ನಾನು ಕಾಲೇಜ್ನಲ್ಲಿರುವಂತಹ ಸಂದರ್ಭದಲ್ಲಿ ನಮ್ಮ ಕರಾವಳಿಯ ಹುಡುಗಿಯರು ಕ್ರೀಡೆಯಲ್ಲಿ ಸಾಧನೆಗಳನ್ನ ಮಾಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಇಲ್ಲಿ ಅದಕ್ಕೆ ಪೂರಕವಾದ ಇಕೋ ಸಿಸ್ಟಮ್ ಇಲ್ಲದ ಕಾರಣ ಮತ್ತು ಸರಿಯಾದ ವೇದಿಕೆಗಳು ಮತ್ತು ಅವಕಾಶಗಳು ಅವರಿಗೆ ಸಿಗದಿರುವ ಕಾರಣಕ್ಕೆ ಜಾಗತಿಕ ಮಟ್ಟದಲ್ಲಿ ಅವರಿಗೆ ತೊಡಗಿಸಿಕೊಳ್ಳಿಕ್ಕೆ ಕಷ್ಟ ಆಗಿದೆ. ಬಟ್ ಟುಡೇ ಇಂಡಿಯಾ ಇಸ್ ಆಲ್ಸೋ ಪ್ರೋಗ್ರೆಸಿಂಗ್ ಆಸ್ ಅ ಸ್ಪೋರ್ಟಿಂಗ್ ನೇಷನ್. ಹಾಗಾಗಿ ಅದರಲ್ಲಿ ನಮ್ಮ ಜನರು, ನಮ್ಮ ಕರಾವಳಿಯವರು ಇಲ್ಲದಿದ್ರೆ ವಿ ವಿಲ್ ನಾಟ್ ಬಿ ಡೂಯಿಂಗ್ ಜಸ್ಟಿಸ್ ಟು ಅವರ್ ಕೆಪಾಸಿಟಿ. ನಮ್ಮ ಸಾಮರ್ಥ್ಯಕ್ಕೆ ನಾವು ಜಸ್ಟಿಸ್ ಮಾಡಲ್ಲ ಅನ್ನುವಂತ ಒಂದು ವಿಷಯವನ್ನು ಇಟ್ಕೊಂಡು ಅದಕ್ಕೆ ಪೂರಕವಾದ ವ್ಯವಸ್ಥೆ ಮಾಡ್ಬೇಕಂತೆ. ನಾನೊಬ್ಬ ಸೈನಿಕನಾಗಿ ಸೈನ್ಯದಲ್ಲಿ ಕೆಲಸ ಮಾಡಿ ಇವತ್ತು ಒಂದು ಜನಪ್ರತಿನಿಧಿ ಆಗುವ ಅವಕಾಶವನ್ನ ಪಾರ್ಟಿ ಕೊಟ್ಟು ನಾಳೆ ಆಯ್ಕೆ ಆದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸೈನಿಕ ಶಾಲೆಯನ್ನ ಸ್ಥಾಪನೆ ಮಾಡೋದಿದ್ರೆ ನನಗೆ ಇಂಜಸ್ಟಿಸ್ ಮಾಡಿದ ರೀತಿಯಲ್ಲಿ ಆಗ್ತಾ ಅಂತ ಇದೆ. ಸೊ ಐ ಡೆಫಿನೆಟ್ಲಿ ವಾಂಟ್ ಟು ಪರ್ಸ್ಯೂ ಎಸ್ಟಾಬ್ಲಿಷಿಂಗ್ ಅ ಸೈನಿಕ್ ಸ್ಕೂಲ್ ಇನ್ ಮ್ಯಾಂಗ್ಳೂರ್. ಅದನ್ನ ರಾಣಿ ಅಬ್ಬಕ್ಕರ ಹೆಸರಲ್ಲಿ ಮಾಡಬೇಕು ಅನ್ನೋದು ನನ್ನ ಯೋಚನೆ ಇದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇಶದ ಮೊದಲನೇ ಕೋಸ್ಟ್ ಗಾರ್ಡ್ ಅಕಾಡೆಮಿಯ ಸ್ಥಾಪನೆ ಆಗಿದೆ. ಮೊದಲನೇ ಕೋಸ್ಟ್ ಗಾರ್ಡ್ ಅಕಾಡೆಮಿ ಕೆಲಸ ಪ್ರಾರಂಭ ಆಗಿದೆ. ಸೊ ಹೇಗೆ ನಾನು ಟ್ರೈನಿಂಗ್ ಮಾಡಿದ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿ ಚೆನ್ನೈಯಲ್ಲಿದೆಯಾ, ಇಂಡಿಯನ್ ದೇಹರಾದೂನಲ್ಲಿದೆಯಾ, NDA ಖಡಕ್ವಾಸ್ಲ ಇದೆಯಾ, ಅದೇ ರೀತಿ ಮಂಗಳೂರಿನ ಕೋಸ್ಟ್ ಗಾರ್ಡ್ ಅಕಾಡೆಮಿ ಆ ಹಂತಕ್ಕೆ ಹೋಗುವಂತ ಒಂದು ಅಕಾಡೆಮಿ. ಅದಕ್ಕೆ ಪೂರಕವಾಗಿ ಒಂದು ಸೈನಿಕ ಮಿಲಿಟರಿ ಸ್ಕೂಲ್ ಸ್ಥಾಪನೆ ಆದ್ರೆ, ಸೈನಿಕ ಶಾಲೆ ಸ್ಥಾಪನೆ ಆದ್ರೆ, ಮಕ್ಕಳು ಇದ್ರೆ ಅವರಿಗೆ ಅದಕ್ಕೆ ಪೂರಕವಾದಂತ ತರಬೇತಿ ಸಣ್ಣ ಪ್ರಾಯದಲ್ಲಿ ಸಿಗ್ಲಿಕ್ಕೆ ಸೈನಿಕ ಶಾಲೆ ಸಹಕಾರಿ ಆಗ್ಬೋದು ಅನ್ನುವಂಥದ್ದು ನನ್ನ ಯೋಚನೆ. ಕ್ಷೇತ್ರದ ಜನರೊಂದಿಗೆ ಮತ್ತು ವಿಶೇಷವಾಗಿ ಕ್ಷೇತ್ರದ ಯುವ ಮನಸ್ಸುಗಳ ಜೊತೆ ನಿರಂತರ ಮತ್ತು ಮುಕ್ತ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಅವ್ರ ಜೊತೆ ಸಂವಾದವನ್ನು ಇಟ್ಕೊಳ್ಳಿಕ್ಕೆ ಒಂದು ಕ್ಯಾಚ್ ಅಪ್ ವಿತ್ ಕ್ಯಾಪ್ಟನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಡೆವಲಪ್ ಮಾಡ್ಬೇಕಂತ ಇದೆ. ಈಗಾಗಲೇ ನಾನು ಒಂದಷ್ಟು ಆಕ್ಟಿವಿಟೀಸ್ ಅನ್ನ ಅದ್ರ ಮುಖಾಂತರ ಮಾಡಿದ್ದೇನೆ. ವೆರಿ ಇನ್ಫಾರ್ಮಲ್ ಸಾರ್ಟ್ ಆಫ್ ಕಾನ್ವರ್ಸೇಷನ್. ಅದನ್ನ ಟೂ ಮಚ್ ಪ್ರೋಟೋಕಾಲ್ ಮತ್ತು ಟೂ ಮಚ್ ಬ್ಯೂರೋಕ್ರಾಟಿಕ್ ಹ್ಯಾಸಲ್ಸ್ ಇಲ್ಲದೆ ಕ್ಯಾಚ್ ಅಪ್ ವಿತ್ ಕ್ಯಾಪ್ಟನ್ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ರೆಗ್ಯುಲರ್ ಆಗಿ ಪ್ರಧಾನ ಮಂತ್ರಿ ಅವರು ಹೇಗೆ ಮನ್ ಕಿ ಬಾತ್ ಅನ್ನ ತಿಂಗಳಿಗೊಮ್ಮೆ ಮಾಡ್ತಾರ, ಅದೇ ರೀತಿ ಈಗಲೇ ನಾನು ಯಾವ್ದಕ್ಕೂ ಕಮಿಟ್ ಆಗ್ಲಿಕ್ಕೆ ಆಗಲ್ಲ, ಬಟ್ ನಿರಂತರವಾಗಿ ಜನರ ಜೊತೆ ಸಂವಾದವನ್ನು ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಈ ಕಾನ್ಸೆಪ್ಟ್ ಅನ್ನು ಡೆವಲಪ್ ಮಾಡ್ಬೇಕಂತ ನನ್ನ ಮನಸ್ಸಲ್ಲಿದೆ. ಕೊನೆಯದಾಗಿ ಕರಾವಳಿಯ ಅಭಿವೃದ್ಧಿ ಮತ್ತು ಭದ್ರತೆ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕು ಅನ್ನುವಂಥದ್ದು. ಅಂತಾರಾಷ್ಟ್ರೀಯ ವ್ಯಾಪಾರ ಸೌಕರ್ಯ ಅಭಿವೃದ್ಧಿಯನ್ನು ಮಾಡಬೇಕು. ಅದಕ್ಕೆ ಕೇಂದ್ರ ಸರ್ಕಾರದ ಬೇರೆ ಬೇರೆ ಯೋಜನೆಗಳು, ಗತಿ ಶಕ್ತಿ ಯೋಜನೆ, ಸಾಗರಮಾಲಾ ಯೋಜನೆ, ಇದನ್ನ ಅದಕ್ಕೆ ಪೂರಕವಾಗಿ ಜೋಡಿಸಿಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು ಅಂತ ನನ್ನ ಮನಸ್ಸಲ್ಲಿದೆ. ಪ್ರಮುಖವಾಗಿ ಕರಾವಳಿ ನಗರಗಳ ಮಧ್ಯೆ ಜಲ ಮಾರ್ಗದ ಸಾಧ್ಯತೆಗಳ ಅನ್ವೇಷಣೆಯನ್ನ ಕೂಡ ಮಾಡಬೇಕು ಅನ್ನುವಂಥದ್ದು. ಮಂಗಳೂರಿನಿಂದ ಲಕ್ಷದ್ವೀಪಕ್ಕೆ ಇರ್ಬೋದು, ಮಂಗಳೂರಿನಿಂದ ಮುಂಬೈಗೆ ಜಲಮಾರ್ಗ ಇರ್ಬೋದು, ಮಂಗಳೂರಿನಿಂದ ಕೊಚ್ಚಿನ್ಗೆ ಇರುವಂತಹ ಜಲಮಾರ್ಗ ಇರ್ಬೋದು, ಅಥವಾ ಇನ್ನೂ ಬೇರೆ ಬೇರೆ ಜಲ ಸಾಧ್ಯತೆಗಳ ಅನ್ವೇಷಣೆ ಮಾಡ್ಬೇಕು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿದೆ. ಅಫ್ಕೋರ್ಸ್ ಕೋಸ್ಟ್ ಗಾರ್ಡ್ ಅಕಾಡೆಮಿಯ ಬಗ್ಗೆ ನಾನು ಈಗಾಗಲೇ ಮಾತನಾಡಿದೆ. ಇದೆಲ್ಲದಕ್ಕಿಂತಲೂ ಪ್ರಮುಖವಾಗಿ ತಾವೆಲ್ಲರೂ ನನ್ನ ಜೊತೆ ಅಗ್ರಿ ಆಗ್ತೀರಂತ ನಾನು ಅನ್ಕೊಂಡಿದ್ದೀನಿ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಸ್ಲಾಮಿಕ್ ಮೂಲಭೂತವಾದ ಚಟುವಟಿಕೆಗಳು ತುಂಬಾ ಜಾಸ್ತಿಯಾಗಿ ನಡೀತಾ ಇದೆ. ವಿಶೇಷವಾಗಿ
PFI ನ ಬ್ಯಾನ್ ಆದಂತ ಸಂದರ್ಭದಲ್ಲಿ NIA ತನಿಖೆ ಪ್ರವೀಣ್ ನೆಟ್ಟಾರ್ನ ಹತ್ಯೆ ಆದ ನಂತರ NIA ತನಿಖೆ ಆದಾಗ PFI ಅದರಲ್ಲಿ ನೇರವಾಗಿ ಶಾಮೀಲಾಗಿದೆ ಅನ್ನುವಂಥದ್ದು ಗೊತ್ತಾದ ನಂತರ PFI ನ ಬ್ಯಾನ್ ಆಯ್ತು. ಸೊ PFI ನ ಆಕ್ಟಿವಿಸ್ಟ್ ಗಳನ್ನ NIA ಟ್ರೇಸ್ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲೇ PFI ಆಕ್ಟಿವಿಸ್ಟ್ ಗಳು ಇದ್ರು ಅನ್ನುವಂಥದ್ದು ನಮ್ಗೆಲ್ಲರಿಗೂ ಗೊತ್ತಾಗಿದೆ. ಸೊ PFI ನ ಆಕ್ಟಿವಿಟಿ, PFI ಒಂದು ಬ್ಯಾಂಡ್ ಆರ್ಗನೈಸೇಷನ್. PFI is an organization involved in anti-social, anti-national activities. ನೇರವಾಗಿ ಉಗ್ರ ಚಟುವಟಿಕೆಗಳಿಗೆ, ದೇಶ ವಿರೋಧಿ ಚಟುವಟಿಕೆಗಳಿಗೆ ಪೂರಕವಾಗುವಂತ ಒಂದು ಇಕೋಸಿಸ್ಟಮ್ ದಕ್ಷಿಣ ಕನ್ನಡದಲ್ಲಿ ಇದೆ ಅನ್ನುವಂಥದ್ದು ಒಂದು ಗಾಬರಿ ತರುವಂತ ವಿಷಯ. ಇಟ್ಸ್ ಅಲಾರ್ಮಿಂಗ್ ಸಿಚುವೇಶನ್ ಫ್ರಮ್ ಆಸ್ ಅ ಸೋಲ್ಜರ್, ಒಂದು ಸೈನಿಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ಬಂದಿರುವ ನನಗೆ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ಕೂಡ ಇದನ್ನ ರೂಟ್ ನಿಂದ ತೆಗೆಯುವಂತ ವ್ಯವಸ್ಥೆನ ಮಾಡಬೇಕು. ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ಆಕ್ಟಿವಿಟಿಗಳು ಈ ರೀತಿ ನಮ್ಮ ಜಿಲ್ಲೆಯಲ್ಲಿ ನಡೆದ್ರೆ ಆ ಪಾಪ್ಯುಲೇಷನ್ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರುವಾಗ ಮತ್ತು ಅದಕ್ಕೆ ಪೂರಕವಾದ ಪಾಪ್ಯುಲೇಷನ್ ಕಾಸರಗೋಡು ಜಿಲ್ಲೆಯಲ್ಲಿ ಕೂಡ ಇರುವಾಗ ಇಸ್ಲಾಮಿಕ್ ಮೂಲಭೂತವಾದ ಚಟುವಟಿಕೆಗಳಿಗೆ ದೊಡ್ಡ ಒಂದು ಫೀಡಿಂಗ್ ರಿಸೋರ್ಸ್ ಆಗಿ ಈ ಪಾಪ್ಯುಲೇಷನ್ ಇರುವ ಕಾರಣಕ್ಕೆ ಇದನ್ನ ಅವೇರ್ನೆಸ್ ದೃಷ್ಟಿಯಿಂದ ಮತ್ತು ಕಂಟೈನ್ ಮಾಡೋ ದೃಷ್ಟಿಯಿಂದ ಮತ್ತು ಇದನ್ನ ಕಲ್ಮಿನೇಟ್ ಮಾಡೋ ದೃಷ್ಟಿಯಿಂದ ನಾವು ಸೀರಿಯಸ್ಲಿ ಇದರ ಬಗ್ಗೆ ಯೋಚನೆ ಮಾಡಬೇಕು. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ಹಾಕುವ ಉದ್ದೇಶದಿಂದ NIA ಮತ್ತು ಫೋರೆನ್ಸಿಕ್ ಎರಡು, NIA ಮತ್ತು ವಿಧಿವಿಜ್ಞಾನ ಸಂಶೋಧನಾ ಕೇಂದ್ರವನ್ನ ದಕ್ಷಿಣ ಕನ್ನಡದಲ್ಲಿ ಸ್ಥಾಪನೆ ಮಾಡುವ ದೃಷ್ಟಿಯಿಂದ ಒಂದು ಆದ್ಯತೆ ಮತ್ತು ಆಗ್ರಹ ಪೂರ್ವಕವಾಗಿ ನಾನು ಇದನ್ನ ಟೇಕಪ್ ಮಾಡ್ತೇನೆ ಅನ್ನುವಂತ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ, these are the primary 9 focus areas which I want to work on. ನಾನು ನಿಮ್ ಜೊತೆ ಸಂವಾದ ಮಾಡಿದ್ರೆ ಖಂಡಿತವಾಗಿಯೂ ಇನ್ನೊಂದಷ್ಟು ವಿಷಯಗಳನ್ನು ನೀವು ಕೊಟ್ಟೇ ಕೊಡ್ತೀರಾ. ಬಟ್ ನಮ್ಗೆ ಖಂಡಿತವಾಗಿಯೂ ಕೆಲವು ಫೋಕಸ್ ಏರಿಯಾಸ್ ಗಳನ್ನ ಇಟ್ಕೊಂಡು ನನ್ನ ಯೋಚನೆಯ ಪ್ರಕಾರ these are the primary focus areas for ದಕ್ಷಿಣ ಕನ್ನಡ. These are the areas ನಾವು ಜನರಲಿ ಅಟೆಂಡ್ ಆದ್ರೆ ಒಂದು ಲೋ ಹ್ಯಾಂಗಿಂಗ್ ಫ್ರೂಟ್ಸ್ ಅಂತ ಏನು ಹೇಳ್ತೀವಿ ಹಾಗೆ ಅಂತ ಅನ್ಕೊಂಡಿದ್ದೇನೆ. these 9 focus areas. ಸೊ ಡೆಫಿನೆಟ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಟೆನ್ಶಿಯಲ್ ನ ಬಗ್ಗೆ ನಂಬಿಕೆ ಇಟ್ಕೊಂಡಿರೋನು, ದಕ್ಷಿಣ ಕನ್ನಡ ಜಿಲ್ಲೆಯ ಜನರ ಸಾಮರ್ಥ್ಯದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋನು, ದಕ್ಷಿಣ ಕನ್ನಡ ಜಿಲ್ಲೆ ಅಭಿಮಾನಿಗಳು ಅದನ್ನ ಅರ್ಥ ಮಾಡ್ಕೊಂಡಿರುವನು. ಮತ್ತು ನಾನು ಒಂದು ಕೆಳ ಮಧ್ಯಮ ಕುಟುಂಬದಲ್ಲಿ ಹುಟ್ಟಿ ಶಿಕ್ಷಣದ ಕಾರಣಕ್ಕೆ, ನನ್ನ ಹೆತ್ತವರು ನನಗೆ ಕೊಟ್ಟಿರುವ ಬೆಂಬಲದ ಕಾರಣಕ್ಕೆ ಮತ್ತು ನನ್ನಲ್ಲಿ ನಾನಿಟ್ಟಿರುವ ವಿಶ್ವಾಸದ ಕಾರಣಕ್ಕೆ, ತುಳುನಾಡಿನ ದೇವರ ಮೇಲೆ ನಾನು ನಂಬಿಕೆಯ ಕಾರಣಕ್ಕೆ, ನಾನು ಇವತ್ತು ಏನೋ ಆಗಿದ್ರು ಜೀವನದಲ್ಲಿ ಈ ಕಾರಣಕ್ಕೆ ಆಗಿದೆ ಅನ್ನುವಂಥದ್ದು ನಂಬಿಕೆ ಇರುವ ಕಾರಣಕ್ಕೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಆಸ್ಪಿರೇಷನ್ಸ್ ಆಫ್ ದ ಯೂತ್ ಆಫ್ ದಕ್ಷಿಣ ಕನ್ನಡ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡಿಫಿಕಲ್ಟೀಸ್ ಆಫ್ somebody who is unemployed. I can understand the security concerns of the women of Dakshina Kannada. I can understand the pain of the farmers of Dakshina Kannada ಅನ್ನುವಂಥ ವಿಷಯವನ್ನು ನಿಮ್ ಮುಂದೆ ಇಡ್ತಾ, ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ನಾನು ತಮ್ಮೆಲ್ಲರ ಜೊತೆ ಈ ಫೋಕಸ್ ಏರಿಯಾಸ್ ನ ಬಗ್ಗೆ ಇನ್ನಷ್ಟು ಕಾಂಪ್ರಿಹೆನ್ಸಿವ್ ಆಗಿ ಚರ್ಚೆ ಮಾಡುವನಿದ್ದೇನೆ. ಇದರ ಬಗ್ಗೆ ಎಕ್ಸ್ಪರ್ಟ್ಸ್ ನ ಅಭಿಪ್ರಾಯವನ್ನ ತೆಗೆದುಕೊಳ್ಳುವನಿದ್ದೇನೆ ಮತ್ತು ಒಂದು ಲಾಂಗ್ ಟರ್ಮ್ ದೂರದೃಷ್ಟಿಯ ಕಲ್ಪನೆಯ ವಿಕಸಿತ ಭಾರತ ಏನಿದೆ ಅದಕ್ಕೆ ಪೂರಕವಾದ ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡ್ಲಿಕ್ಕೆ ಒಂದು ವಿಷನ್ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡ್ಬೇಕನ್ನುವಂಥದ್ದು ನನ್ನ ಯೋಚನೆ ಇದೆ. ಆ ವಿಷನ್ ಡಾಕ್ಯುಮೆಂಟ್ ನಲ್ಲಿ ಈ ಎವ್ರಿ ಫೋಕಸ್ ಏರಿಯಾಗೆ ಒಂದು ಆಕ್ಷನ್ ಗ್ರೂಪ್ ಅನ್ನ ಮಾಡಿ, ಒಂದು ಪ್ರಾಜೆಕ್ಟ್ ಗ್ರೂಪ್ ಅನ್ನ ಮಾಡಿ, ಅದರಲ್ಲಿ ಜನರನ್ನ ಜೋಡಿಸಿಕೊಂಡು ಅವರ ಪಾಲ್ಗೊಳ್ಳುವಿಕೆ ಜೊತೆಗೆ ನಾವು ಒಟ್ಟಿ ಅಂತ, ಹಾಗೆ ನಾನು ಕೂಡ ಈ ಈ ನೆಲದ ವಿರಾಸತ್ತನ್ನ ಇಟ್ಕೊಂಡು, ನಮ್ಮ ನೆಲದ ಸಂಸ್ಕೃತಿಯನ್ನು ಉಳಿಸಿಕೊಂಡು, ನಮ್ಮ ನೆಲದ ಅಸ್ಮಿತೆಯನ್ನು ಉಳಿಸಿಕೊಂಡು ಈ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಬೇಕನ್ನುವಂಥದ್ದು ನನ್ನ ಆಸೆ, ಆಕಾಂಕ್ಷೆ ಮತ್ತು ಕನಸು. ಡೆಫಿನೆಟ್ಲಿ ನನಗೆ ಗೊತ್ತಿದೆ, ನಾನು ಸೈನ್ಯದಲ್ಲಿ ಇರುವಂತಹ ಸಂದರ್ಭದಲ್ಲಿ ಬ್ಯೂರೋಕ್ರಸಿಯ ಮಧ್ಯೆ ಕೆಲಸವನ್ನ ಮಾಡಿದ್ದೇನೆ. ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಇದೆ. ಬ್ಯೂರೋಕ್ರಸಿಯ ಮಧ್ಯೆ ನೆಗೋಷಿಯೇಟ್ ಮಾಡೋದು ತುಂಬಾ ಕಷ್ಟ ಅನ್ನುವಂಥದ್ದು ನನಗೆ ಅರಿವಿದೆ. ಇಟ್ಸ್ ನಾಟ್ ಈಸಿ. ಹಾಗಾಗಿ ಇಟ್ಸ್ ಎ ಚಾಲೆಂಜಿಂಗ್ ಟಾಸ್ಕ್ ಅಹೆಡ್. ಬಟ್ ನಾವು ನಮ್ಮ ಪೊಟೆನ್ಶಿಯಲ್ಗೆ ಪೂರಕವಾಗಿ ಕೆಲಸವನ್ನು ಮಾಡಬೇಕು. ಇದಕ್ಕೆ ತಮ್ಮ ಸಹಕಾರ ಖಂಡಿತವಾಗಿಯೂ ನಮ್ಗೆ ಬೇಕು. ಯಾಕೆಂದ್ರೆ ಇಟ್ ಈಸ್ ಯು ಹೂ ಸೆಟ್ ದ ನರೇಟಿವ್, ಇಟ್ ಈಸ್ ಯು ಹೂ ಸೇ ಡಿಸೈಡ್ ಆನ್ ದ ಮೈಂಡ್ ಸೆಟ್ ಆಫ್ ಪೀಪಲ್. ಹಾಗಾಗಿ ತಮ್ಮ ಸಹಕಾರ ಖಂಡಿತವಾಗಿಯೂ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಚುನಾವಣೆಗೆ ಒಂದು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡದಿದ್ರೆ ನಾನು ನನ್ನ ಕರ್ತವ್ಯವನ್ನು ನಿರ್ವಹಿಸಿದ ಹಾಗೆ ಆಗೋದಿಲ್ಲ. ಹಾಗಾಗಿ ತಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡುತ್ತೇನೆ, ಇಲ್ಲಿ ಸೇರಿರುವ ಎಲ್ಲರೂ ಈ ಚುನಾವಣೆಯನ್ನು ಅತ್ಯಂತ ಗಂಭೀರವಾಗಿ ತೆಗೆದುಕೊಳ್ಬೇಕು. ಚುನಾವಣೆ ಈ ದೇಶದ ಭವಿಷ್ಯವನ್ನ ನಿರ್ಣಯ ಮಾಡುವಂತ ಚುನಾವಣೆ.
ಈ ಚುನಾವಣೆಯಲ್ಲಿ ನಾವು ಒಂದು ಐತಿಹಾಸಿಕ ಜಯವನ್ನ ಬಿಜೆಪಿಗೆ ತಂದುಕೊಡ್ಬೇಕು. ಈ ಚುನಾವಣೆಯಲ್ಲಿ ನಾವು 400 ಸ್ಥಾನಗಳನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಕೊಡ್ಬೇಕು. ಆ ಕಾರಣಕ್ಕೆ, ಕೇವಲ ಅಧಿಕಾರದ ಕಾರಣಕ್ಕೆ ಅಲ್ಲ, ಆಡಳಿತ ವ್ಯವಸ್ಥೆ, ಪೊಲಿಟಿಕಲ್ ಕಲ್ಚರ್ ಅನ್ನ ಬದಲಾವಣೆ ಮಾಡುವ ದೃಷ್ಟಿಯಿಂದ ಮತ್ತು ಈ ರಾಷ್ಟ್ರದ ಗವರ್ನೆನ್ಸ್ ಗೆ ಒಂದು ಹೊಸ ದಿಕ್ಕನ್ನು ಕೊಡುವ ದೃಷ್ಟಿಯಿಂದ ನರೇಂದ್ರ ಮೋದಿ ಯಾವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಇನ್ನಷ್ಟು ಶಕ್ತಿಯನ್ನ ಕೊಟ್ಟು, ಐ ಗೋ ಟು ದ ಎಕ್ಸ್ಟೆಂಟ್ ಸೇಯಿಂಗ್ ದಟ್ ನಾಳೆ ಕಾಂಗ್ರೆಸ್ ಪಾರ್ಟಿಯು ಈ ದೇಶದಲ್ಲಿ ರಾಜಕಾರಣ ಮಾಡಬೇಕಾದ್ರೆ ಈ ರೀತಿ ರಾಜಕಾರಣ ಮಾಡಿದ್ರೆ ಮಾತ್ರ ಯಶಸ್ವಿ ಆಗ್ತದೆ ಅನ್ನುವಂಥದ್ದು ಅವರಿಗೂ ಅರ್ಥ ಆಗ್ಬೇಕು. ಆ ರೀತಿಯ ಒಂದು ಮ್ಯಾಂಡೇಟ್ ಅನ್ನು ಈ ಬಾರಿ ಜನ ಕೊಡಬೇಕು. ನರೇಂದ್ರ ಮೋದಿ ಅವರು ಪ್ರತಿ ಬಾರಿ ಹೇಳ್ತಾರೆ 300 ಸ್ಥಾನಗಳನ್ನ ಕೊಟ್ಟಾಗ ಟ್ರೇಲ್ ತೋರಿಸಿದ್ದಾರೆ ಅಂತ. ಈ ಬಾರಿ 400 ಸ್ಥಾನಗಳನ್ನ ಅವರಿಗೆ ಕೊಟ್ಟು ಅವಲಂಬನೆ ಫಿಲ್ಮ್ ನೋಡುವಂತ ಸಮಯ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತಮ್ಮ ಪ್ರಶ್ನೆಗಳು ಡೆಫಿನೆಟ್ಲಿ ಇಫ್ ಇಟ್ಸ್ ರಿಯಲಿ ಕಾಂಪ್ಲಿಕೇಟೆಡ್ ನಾನು ಅದನ್ನು ಆನ್ಸರ್ ಮಾಡುವಂತ ಧೈರ್ಯಕ್ಕೆ ಹೋಗೋದಿಲ್ಲ. ವಾಟ್ ಎವರ್ ಐ ನೋ ನನ್ನ ಲಿಮಿಟೆಡ್ ನಾಲೆಜ್ ನಲ್ಲಿ ನಾನು ಆನ್ಸರ್ ಮಾಡುವ ಪ್ರಯತ್ನವನ್ನು ಮಾಡ್ತೇನೆ. ಬಟ್ ಡೆಫಿನೆಟ್ಲಿ ನನಗೆ ಅಧ್ಯಯನ ಮಾಡುವ ಆಸಕ್ತಿ ಇದೆ, ವಿಷಯ ತಿಳ್ಕೊಳ್ಳುವಂತ ಆಸಕ್ತಿ ಇದೆ, ತನ್ನನ್ನು ತಾನು ತಿದ್ದಿಕೊಳ್ಳುವಂತ ಒಂದು ಸ್ವಭಾವ ಇದೆ. ವಿಶ್ವಾಸ ನಿರಂತರವಾಗಿ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.